ಅದಕ್ಕೆ ಅವರ ನೇತೃತ್ವದೊಳಗ ಈ ಕಾಲೇಜ್ ನನಗೆ 85ರೊಳಗೆ ಕೊಟ್ರು. 85ರಲ್ಲಿ ನನಗೆ ಕಾಲೇಜ್ ಮಂಜೂರು ಮಾಡಿಕೊಟ್ರು. ಅದಕ್ಕೆ ಒಂದು ನನಗೆ ಅವ್ರು ಭಾಳ ದೊಡ್ಡ ಹೆಲ್ಪ್ ಮಾಡಿದವ್ರು ಹೆಗಡೆ ಅವರು ಅಂದ್ರೆ ಅದನ್ನು ಇವತ್ತಿಗೆ ನಾನು ನೆನೆಸಲೇಬೇಕು. ಆಗ ಅನ್ಎಡೆಡ್ ಚಾಲು ಆಗಿತ್ತಾಗ ನನಗೂ ಅನ್ಎಡೆಡ್ ರಹಿತ ಶಾಶ್ವತ ಅನುದಾನ ರಹಿತ ಅಂತ ಆಗೂ ಇತ್ತು. ಆದರೆ ಅವ್ರು ಏನು ಮಾಡಿದ್ರು, ನನ್ನ ಅರ್ಜಿ ಮೇಲೆ ಇದನ್ನು 7 ವರ್ಷಕ್ಕೆ ಅನುದಾನಕ್ಕೆ ಒಳಪಡಿಸಲು ಸೂಚಿಸಲಾಗಿದೆ ಒಂದು ಲೈನ್ ಬರೆದು ಸಹಿ ಮಾಡಿರೋರು. ಅದೇ ನನಗೆ 92ರೊಳಗೆ ಆಟೋಮೆಟಿಕ್ ನನಗೆ ಅನುದಾನಕ್ಕೆ ಒಳಪಡಿತು. ಅದು ನನಗೆ ಭಾಳ ಅನುಕೂಲ ಆಯಿತು. ಯಾಕಂದ್ರೆ ನಮ್ಗೆ ಆ ಪಗಾರ ಕೊಡೋಕೆ ರೊಕ್ಕ ಇದ್ರಿಕಿಲ್ಲ, ವರ್ಷಕ್ಕೆ ₹1,00,000 ಕಟ್ಟಬೇಕು, ಕಟ್ಟಾಕ ದುಡ್ಡು ಇರ್ತಿರ್ಕಿಲ್ಲ ನಮ್ಗೆ. ಅದಕ್ಕಾಗಿ ಸೊಸೈಟಿನೋ ಬ್ಯಾಂಕು ಅವ್ರಿಗೆ ಮರೆ ಹೋಗಿ ನಾನು ಮಾಡುವಂಥ ಸ್ಟೇಜ್ ಇತ್ತು. ಮುಂದೆ ಬರಬರ್ತಾ ನಾನು 93ರಾಗ ನಮ್ಮ ತಂದೆ ಹೆಸರಿನಿಂದ ಒಂದು ಕನ್ನಡ ಶಾಲೆಯನ್ನು ಚಾಲೂ ಮಾಡಿ, ಅವರು ನಮ್ಮ ತಂದೆಯವರು ಸ್ವಲ್ಪ ಭಾಳ ರಾಜಕೀಯ ಒಳಗೆ ಮತ್ತು ಗೌಡಿಕೆ ಒಳಗೆ ನಮ್ಮ ಮನೆತನ ಬಂದದ್ದು. ಹೀಗಾಗಿ ಅವ್ರು ಭಾಳ ಸಹಕಾರಲೇ ಇದ್ದರು. ಅದಕ್ಕೆ ಅವ್ರ ಹೆಸರು ಇರಲಿಲ್ಲಪ್ಪ ಅಂಥೇಳಿ ನಾನು ಆಗಿನ ಕಾಲಕ್ಕೆ ಕೆಲವು ಅಮೌಂಟನ್ನು ಮಾಡಿ ಅವರಿಗೆ ಅದನ್ನು ಆ ಕನ್ನಡ ಶಾಲೆಯನ್ನು ಮಾಡಿದ್ವಿ. ಅದೇ 93ರಲ್ಲಿ ಡಿಗ್ರಿ ಕಾಲೇಜನ್ನು ತೊಗೋಬೇಕಂತ ಮನಸ್ಸಿನಾಗ ಬಂತು. ಆ ವೇಳೆಗೆ ನಾ ಇದ್ರಿಕೆಲ್ಲ ಚೇರ್ಮನ್ರು ನಮ್ಮ ಕಾಕ ಅವರು ಇದ್ದರು. ಅಂದರೆ ನಾವು ಸ್ವಲ್ಪ ರಾಜಕೀಯ ಭಾಳ ಮಾಡೋದ್ರಿಂದ ಇರಲ್ಲ ನೀವು ನಡೆಸಿದ್ರೆ ನಾನು ಅವರು ನಡೆಸ್ತಿದ್ರು. 93ರಾಗ ನಮ್ಮದು ಡಿಗ್ರಿ ಕಾಲೇಜ್ ಚಾಲೂ ಆಯಿತು. ಡಿಗ್ರಿ ಕಾಲೇಜ್ 93ರಾಗ ಮಾಡೋ ಮುಂದೆ ಏನು ಪ್ರಶ್ನೆ ಬಂತು, ವರ್ಷಕ್ಕೆ ₹1,00,000 ಇಡಬೇಕು, ನಾವು ಕಟ್ಟಬೇಕು. 3 ವರ್ಷ ₹3,00,000 ಕಟ್ಟಬೇಕು. ಮೊದಲೇ ವರ್ಷ ಕಟ್ಟೋಕೆ ರೊಕ್ಕಿಲ್ಲ ನಮಗೆ. ನಮ್ಮ ಕಾಲೇಜ್ ಆದ NR ಪಾಟೀಲ್ ಕಾಲೇಜ್ ಆಗಿದ್ನಾಗ NR ಪಾಟೀಲ್ ಅಂತೇಳಿ ನಮ್ಮ ಅಜ್ಜಿದ್ರು ರಾಜಕೀಯ ಸಂತ್ರಸ್ತಿದ್ರು. ಅವ್ರು ₹1,00,000 ಕೊಟ್ರು. ಅದಕ್ಕೆ ನಮಗೆ ಹಗರ ಆತು. ಅದ ನಂತರ ನಾವು ಇದಕ್ಕೆ 3 ವರ್ಷ ₹1,00,000 ಕಟ್ಟಬೇಕಾಯ್ತು. ಆಗ ಸೊಸೈಟಿ ನಮ್ಮ ಊರಲ್ಲಿದ್ದಂಥ LSMP ಸೊಸೈಟಿ ಅವರು ₹1,00,000 ನಮಗೆ ಅನುಕೂಲ ಮಾಡಿಕೊಟ್ರು. ಆ ತದನಂತರ 2 ವರ್ಷ ನಮಗೆ ಬಸವೇಶ್ವರ ಸೊಸೈಟಿ ಮಾಡಿದ್ವಿ 93ರಾಗ. ಅವ್ರ ಕಡೆಯಿಂದ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರು. ಅವರು 2 ವರ್ಷ ನಮಗೆ ಅನುಕೂಲ ಮಾಡಿಕೊಟ್ರು, ರೊಕ್ಕದ ಅನುಕೂಲ ಮಾಡಿಕೊಟ್ರು. ಆನಂತರ ನಾವು ಅವ್ರ ಕಡೆ ಏನು ಮಾಡೋಕತ್ತೀವಿ ಅಂದ್ರೆ ಒಬ್ಬ ಮೆಂಬರ್ ಮೇಲೆ ₹2,00,000 ಸಾಲ ತೊಗೊಂಡೆ ಅಲ್ಲಿ ಎಲ್ಲಿ ನಮ್ಮ ಸೊಸೈಟಿಯಾಗ ಒಬ್ಬ ಡೈರೆಕ್ಟರ್ ಹೆಸರಲ್ಲೇ ₹2,00,000 ತೊಗೊಳ್ಳೋದು. ಅದನ್ನು ಮತ್ತೆ ಹೆಂಗೋ ಅದನ್ನು ಏನೋ ಮಾಡಿ ಮ್ಯಾನೇಜ್ ಮಾಡಿ ಅದನ್ನು ಯಾರ ಕಡೆಯಿಂದ ಇದನ್ನು ಮಾಡಿ ಏನೋ ಮಾಡಿ ಹರಿಯೋದು. ಹಿಂಗೆ ಬಿಲ್ಡಿಂಗ್ ಕಟ್ಟೋತ್ನಾಗ ನಾ ಅಧ್ಯಕ್ಷ ಇದ್ನಿ. ಕನ್ನಡ ಶಾಲೆ ಬಿಲ್ಡಿಂಗ್ ಒಂದು ₹6,00,000ದಾಗ ಕನ್ನಡ ಶಾಲೆ ಕಟ್ನಿ. ಆ ನಂತರ ಶಿವಾನಂದ ಕೌಜಲಿ ಅವರು 87ರಾಗ ಇದ್ರಾಗ ಅವರೊಂದು ನನಗೆ ಬಿಲ್ಡಿಂಗ್ ಕಟ್ಟಿಕೊಟ್ರು. ಆಮೇಲೆ ನಮ್ಮ ಅಮರ್ ಶಿವ ಪಾಟೀಲ್ ಒಂದು ಬಿಲ್ಡಿಂಗ್ ಕಟ್ಟಿಕೊಟ್ರು. ಹಿಂಗೆ ಕಟ್ಸ್ಕೋತ ಆ ಇದ್ದ ಬಿಲ್ಡಿಂಗ್ದಾಗ ನಾವು ಅವರ PG ಅನ್ನೋದು ಸ್ಕೂಲಿನವರು ಅವ್ರು ಬೇರೆ ಕಡೆ ಬಿಲ್ಡಿಂಗ್ ಕಟ್ಕೊಂಡು ಅವರು ಹೋದರು. ಹೀಗಾಗಿ ನಮ್ಮ ಕಾಲೇಜು ನಡ್ಸೋಕೆ ಅನುಕೂಲ ಆಯ್ತು. ಅದಕ್ಕೆ ಡಿಗ್ರಿ ಕಾಲೇಜು ನಾವು ತಂದು ನಡ್ಸೋಕಿದ್ದು. ಆದ್ರೆ ಬರಬರ್ತಾ ನಮ್ಮ ರಾಜಕೀಯನೂ ನಡೀತಿತ್ತು, ಇದೂ ನಡೀತಿತ್ತು. ಆದರೆ ಡಿಗ್ರಿ ಕಾಲೇಜು ನಡೆಸೋದು ಮಾತ್ರ ಅಷ್ಟಿಷ್ಟು ತ್ರಾಸಾಗಿಲ್ಲ ನನಗೆ. ಇವತ್ತಿಗೂ ತ್ರಾಸು, ಅತೀ ತ್ರಾಸು ಅಂದರೆ ಹೆಂಗಾಗೈತೆ ಅಂದ್ರೆ, ಈಗ ನಮ್ಮ ಕಾಲೇಜ್ದಾಗ ಒಟ್ಟು ನನ್ನ ಸಂಸ್ಥೆ ಒಳಗೆ 3,500 ಹುಡುಗರ ಜನಸಂಖ್ಯೆ ಅಲ್ಲಿ ಮಕ್ಕಳ ಸಂಖ್ಯೆ ಐತಿ, ಅಭ್ಯಾಸ ಮಾಡ್ತಾರೆ. ಟೀಚರ್ ಸಂಖ್ಯೆ 97 ಮಂದಿ ಟೀಚರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಆಯಾ ಬಂತು, ಅಲ್ಲಿ ಎಲ್ಲ ವರ್ಕರ್ ಬಂದರು, ಕ್ಲಾರ್ಕ್ ಬಂದರು, ಏನೋ ಬಂದರು, ಸಿಬ್ಬಂದಿವರೆಗೆ ಕೂಡಿ 140 ಜನ ಅಲ್ಲಿ ನನ್ನ ಸ್ಕೂಲಿನಾಗ ಈಗ ಕೆಲಸ ಮಾಡ್ತಾರೆ. ಅವ್ರ ಪಗಾರ ಎಲ್ಲ ಕೊಡಬೇಕಾದ್ರೆ ಒಂದೇನು PG ಹೈಸ್ಕೂಲ್ದೊಂದು ಈಗ ಅದು ಎಷ್ಟು ತ್ರಾಸಾಗೈತೆ. ಅದು 2 ಉಳಿದಾರೆ ಸರ್, ಗೌರ್ಮೆಂಟ್ದಿಂದ ಪಗಾರ ತೊಗೊಳೋರು 2 ಉಳಿದಾರೆ. 4 ಮಂದಿ ಎಲ್ಲ ರಿಟೈರ್ಡ್ ಆಗ್ಯಾರ, ಅವನು ನೇಮಕ ಮಾಡೋಕ್ಕೆ ತಯಾರಿಲ್ಲ. ಆಮೇಲೆ ಡಿಗ್ರಿ ಅದನ್ನು ಏಡೆಡ್ ಮಾಡೋಕ್ಕೂ ತಯಾರಿಲ್ಲ. ನಮಗೆ 2000 ಇಸ್ವಿಯಾಗ ಹೈಸ್ಕೂಲ್ ಮಾಡಿದ್ದು, ಅದನ್ನು ಏಡೆಡ್ ಮಾಡೋಕ್ಕೆ ತಯಾರಿಲ್ಲ. ಇದು ಕಾರಣ ಏನಂತೀರಿ? ಕಾರಣ ಅಂದರೆ ರಾಜಕೀಯ ಒಂದು ಕೆಟ್ಟ ಒಂದು ಇದಂತ ನಾ ಹೇಳ್ಬೋದು. ಯಾಕಂದರೆ ಅವರು ಹಳ್ಳಿ ಜೀವನದಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗೋದು ಅಷ್ಟೇ ಕಷ್ಟದ. ಜೊತೆಗೆ ಬಡತನದ ಬಂದ ಕುಟುಂಬದ ಮಕ್ಕಳು ಇರ್ತಾರೆ, ಅವ್ರ ಪೀ ಕೊಡೋದು ಸಹಿತ ಕಷ್ಟ ಇರ್ತದೆ. ಅಂಥ ಸಂದರ್ಭದಲ್ಲೇ ನೀವು ಇಷ್ಟು ಹುಡುಗರೆಲ್ಲ ಕಟ್ಕೊಂಡು ದೊಡ್ಡ ಸಂಸ್ಥೆ ಕಟ್ಟಿದಲ್ಲೇ ಅಟ್ಲೀಸ್ಟ್ ಆ ಶಿಕ್ಷಕರ ಪೇಮೆಂಟರ ಆಯ್ತಪ್ಪ ಅಂತಂದ್ರೆ ಹೆಂಗೋ ಬದುಕೊಂಡು ಮಾಡ್ಕೊಂಡು ಹೋಗುವಂಥದ್ದು ಬರ್ತದೆ. ಅದು ನೀವು ಇದನ್ನು ಎಲ್ಲ ಈಗ ದೊಡ್ಡ ನೀವು ಒಂದು ಹೆಂಗಾಗಿದೆ ಅಂದರೆ, ಒಬ್ಬ ಸನ್ಯಾಸಿ ದೊಡ್ಡ ಸಂಸಾರ ಕಟ್ಕೊಂಡಂಗೆ ಆಗಿಬಿಟ್ಟದ್ರಿ. ಇಷ್ಟಷ್ಟು ಕಠಿಣ ಇಲ್ಲರಿ. ರಾತ್ರಿ ಒಮ್ಮೆ ನಿದ್ದೆ ಹತ್ತುವಲ್ಲ ನಮ್ಗೆ. ಹೆಂಗಾಗೈತೆ ಅಂದ್ರೆ, ನಾಳೆ 60 ನಮ್ಗೆ ಪಗಾರ ಇತ್ತಂದ್ರೆ ಅವ್ರಿಗೆ ಪಗಾರ ಕೊಡ್ಬೇಕಾದ್ರೆ ಡೈರೆಕ್ಟ್ರುಗಳು ನಾವು ಚರ್ಚೆ ಮಾಡ್ತೀವಿ.
ಮೊದಲನಕ ನಮ್ಮ ಕೈಯಾಗ ಉಂಗುರು ಉಳಿದಿಲ್ಲ, ಚೈನ್ ಉಳಿದಿಲ್ಲ, ಕಿಶನ್ ಪಾಕಿಟ್ದಂಡು ರೊಕ್ಕ ಉಳಿದಿಲ್ಲ. ಆಗ ಪಗಾರ ಮತ್ತು ಬರೀ 200-300 ಇದ್ದಾಗ ಅಷ್ಟು ತ್ರಾಸಾಯ್ತು. ಈಗೂ ತ್ರಾಸ ಐತಿ. ಏನಾಗೈತೆ ಅಂದ್ರೆ ನಾವು ವರ್ಷಕ್ಕೆ 2,000 ರೂಪಾಯಿ ಡಿಗ್ರಿ ಅವ್ರಿಗೆ ಡೊನೇಷನ್ ತೊಗೋತೀವಿ. ವರ್ಷಕ್ಕೆ 2,000. ಅದನ್ನು 2,000 ಯಾಕಂತ ನಮ್ಮ ಮಂದಿ ನ್ಯಾಯ ತೆಗಿತೈತಿ. ಹೌದು, ಹಳ್ಳಿಯಾಗ ದುಡ್ಡಿಲ್ಲ, ದುಡ್ಯಾಕೆ ಹೋಗ್ತಾರೆ. ದುಡಿಯವ್ರ ಮಕ್ಕಳ ಸಾಲಿಗೆ ಹೆಸರು ಹಚ್ಚಂದ್ರೆ ಪಾಪ ದುಡ್ಡಿಲ್ಲ ಅವ್ರಿಗೆ. ನಮ್ಗೆ ಹಿಂಗೆ ಕಠಿಣ ಆಗೈತಿಲ್ಲ. ದುಡ್ಡು ಕುಡಿಸೋದು ಒಂದು ಕಠಿಣ, ಮಾಸ್ತರ್ಗಳಿಗೆ ಪಗಾರ ಕೊಡೋದು ಕಠಿಣ. ಈಗ ಏನೋ ಒಂದು ಹೈಸ್ಕೂಲಾಗ ಇದು ಒಂದು ನಮ್ಮ ಕನ್ನಡ ಶಾಲೆ ಮತ್ತು PUC ಕಾಲೇಜ್ ಅಷ್ಟು ಅದಾವ ಅಂತೇಳಿ ಅವು 2 ಏಡೇಡ್ ಆಗ್ಯಾವ ಅಂತೇಳಿ ಇವು ನಡ್ಸಕ್ಕೆ ಒಂದಿಟ್ಟು ಸಾಧ್ಯ ಆಗೈತಿ. ಯಾಕಂದ್ರೆ ಎಂತೆಂಥ ಮಠಾಧೀಶರ ಮಠಗಳ ಮೂಲಕ ಸಹಿತ ತಮ್ಮ ಸಂಸ್ಥೆ ನಡೆಸ್ತಿರ್ತಾರೆ. ಅವ್ರಿಗೆ ಸಹ ಸಾಧ್ಯ ಇಲ್ಲ. ಸಿಕ್ಕಾಪಟ್ಟೆ PE ವಸೂಲು ಮಾಡುವಂಥದ್ದು ನಾವು ನೋಡ್ತಾ ಇದ್ವಿ. ಅದ್ರ ಜೊತೆಗೆ ಡೊನೇಷನ್ ರೂಪದ ಮತ್ತು ಬೇರೆ ಹರ್ಕೊಳ್ಳೋದು ನೋಡ್ತಾ ಇದ್ದೀವಿ. ಇವತ್ತಿನ ಮಠಾಧೀಶರು ಭಾಳಷ್ಟು ಎಲ್ಲೋ ಒಬ್ಬರು ಇರ್ಬೋದು ಪ್ರಾಮಾಣಿಕರು. ಇಲ್ರಿ, ಆಗ ಮಠಾಧೀಶರು ನಡೆಸೋದು ಹಗರಿತ್ತು. ಯಾಕಂದ್ರೆ ದಾನ ಧರ್ಮ ಕೊಡುವಂಥ ಒಂದು ಸ್ಟೇಜ್ ಇತ್ತಾಗ ಮಂದಿಯಲ್ಲಿ ಆ ನಂಬಿಕೆ ಇರುತ್ತೆ. ಈಗೂ ಮಠಗಳಿಗೆ ದಾನ ಧರ್ಮ ಕೊಡೋರು ಭಾಳ ಕಮ್ಮಿ ಆಗ್ಯಾರ. ಹೀಗಾಗಿ ನಮ್ಮ ಸಂಸ್ಥೆಗಳಿಗೆ ಏನಾರು ಕೊಡ್ತಾರಪ್ಪ ಅಂದರೆ ಸಂಸ್ಥೆಗಳಿಗೂ ಯಾರು ಏನು ಕೊಡೋದಿಲ್ಲ. ಹೌದು, ಈಗ ನಾವು ಹುಡುಗರಿಂದ ಕೂಡಿಸ್ಬೇಕು, ಮಾಸ್ತರ್ ಪಗಾರ ಕೊಡಬೇಕು, ಅಥವಾ ನಾವು ಸಾಲನ ತೆಗಿಬೇಕು. ಬ್ಯಾಂಕಿನೊಳಗೆ ಡೈರೆಕ್ಟ್ರ್ ಮೇಲೆ 2,000 ರೂಪಾಯಿ ನಾವು ಸಾಲ ತೆಗೆದು ಇವ್ರು ಪಗಾರ ಕೊಟ್ಟು ಅದು ಹೆಂಗೆ ತೀರಿಸ್ತೋ ದೇವರೇ ಬಲ್ಲ. ಏನೇನು ಮತ್ತೆ ಕಟ್ಕೋತಕ್ಕೂ ಮತ್ತೆ ಸಾಲ